ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಈ ದಿನ ಪರೋಪಕಾರದ ಬಗ್ಗೆ ಶರಣರ ವಚನಗಳಲ್ಲಿ ಮಾತಾಡೋಣ. ಮಾನವನ ಜನ್ಮ ಅದು ಭಗವಂತನ ಕೊಡುಗೆ. ದೇವನ ಕೊಡುಗೆ ಎನಿಸಿಕೊಂಡಿರುವ ಈ ಜೀವ ಮನ್ನ ಸೇರುವ ತನಕ ಮತ್ತೊಬ್ಬರ ಸಹಾಯದಲ್ಲಿ ಬೆಳೀತಾ ಇರೋದನ್ನು ನಾವೆಲ್ಲ ಗಮನಿಸ್ತೀವಿ. ಪರೋಪಕಾರಕ್ಕಾಗಿಯೇ ಈ ಪ್ರಕೃತಿ ನಮ್ಮೊಡನೆ ಒಂದು ಮಹತ್ತಾದ ಸಂಬಂಧವನ್ನು ಹೊಂದಿದೆ. ಈ ಶರೀರ ಸರ್ವರ ಸಹಾಯದಲ್ಲಿ ಬೆಳೆದು ಅದ್ಭುತವಾದದ್ದನ್ನು ಸಾಧಿಸ್ತದೆ. ಮಹಾದೇವಿ ಅಕ್ಕ ವೀರವಿರಾಗಿನಿ ಎನಿಸಿಕೊಂಡಿರುವ ಮಹಾತಾಯಿ ಇಹದಲ್ಲಿ ನಿಂತು ಆ ಪರಮಾತ್ಮನನ್ನು ಕೂಗಿ ಕರೆದಿರತಕ್ಕಂಥ ವಚನವನದ ಕೋಗಿಲೆ ಎನಿಸಿಕೊಳ್ತಾಳೆ. ಅವಳದೊಂದು ಸುಂದರವಾದ ವಚನ ಪರೋಪಕಾರಕ್ಕಾಗಿ ಹೀಗಿದೆ. ಅವಳೇ ಪ್ರಶ್ನೆ ಮಾಡಿಕೊಂಡಿದ್ದಾಳೆ. ಮರವಿದ್ದು ಫಲವೇನು? ಕೇಳ್ತಾಳೆ, ಮರವಿದ್ದು ಫಲವೇನು? ದೊಡ್ಡದಾಗಿರ್ತಕ್ಕಂಥ ಮರ ಅದ, ನೆರಳು ಕೊಡಲಿಲ್ಲ ಅಂತಂದ್ರೆ ಮರ ಅನ್ಬಹುದೇನು? ಹಣ್ಣು ಕೊಡಲಿಲ್ಲ ಅಂದ್ರೆ ಮರ ಅನ್ಬಹುದೇನು? ಒಂದು ಮರ ಮರವಾಗಿ ಇರಬೇಕಾಗಿತ್ತು ಅಂದ್ರೆ ದುಡಿದು ದನಿದು ಬಂದವರಿಗೆ ಒಂದಿಷ್ಟು ನೆರಳು ಕೊಡಬೇಕು, ಹಸಿದ ಹೊಟ್ಟೆಗೆ ಒಂದಿಷ್ಟು ಹಣ್ಣು ಕೊಡಬೇಕು, ಶುದ್ಧವಾಗಿರುವ ಆಕ್ಸಿಜನನ್ನು ನಮಗೆ ದಯಪಾಲಿಸಬೇಕು. ಅವಳೇ ಕೇಳ್ತಾಳೆ, ಮರವಿದ್ದು ಫಲವೇನು? ನೆರಳು ಇಲ್ಲದ ನಕ್ಕ. ಧನವಿದ್ದು ಫಲವೇನು? ದಯೆ ಇಲ್ಲದ ನಕ್ಕ. ಹಸು ಇದ್ದು ಫಲವೇನು? ಹಯನಿಲ್ಲದ ನಕ್ಕ. ರೂಪಿದ್ದು ಫಲವೇನು? ಗುಣವಿಲ್ಲದ ನಕ್ಕ. ಅಲಗಿದ್ದು ಫಲವೇನು? ಬಾಣವಿಲ್ಲದ ನಕ್ಕ. ಚನ್ನ ಮಲ್ಲಿಕಾರ್ಜುನ ದೇವ, ನಾನಿದ್ದು ಫಲವೇನು? ನಿಮ್ಮ ಜ್ಞಾನವಿಲ್ಲದ ನಕ್ಕ. ಈ ಭೂಮಿ ಜನರಿಗಾಗಿ ಬೆಳೀತದೆ. ಮೋಡ ಮಳೆಯಾಗಿ ಸುರಿಯೋದು ಮತ್ತೊಬ್ಬರ ಅನುಕೂಲಕ್ಕಾಗಿ. ಹರಿವ ನದಿ, ಬೀಸುವ ಗಾಳಿ, ಸುರಿವ ಮಳೆ, ಬೆಳಗುವ ರವಿ, ಬೆಳದಿಂಗಳ ಚಂದ್ರ ಎಲ್ಲವೂ ಪರಮಾತ್ಮನಿಗಾಗಿ, ಎಲ್ಲವೂ ಈ ಜಗತ್ತಿಗಾಗಿ, ಎಲ್ಲವೂ ಪರಮಾತ್ಮನ ಸ್ವರೂಪವೇ ಆಗಿರುವ ಜಗದ ಜೀವಿಗಳಿಗಾಗಿ. ಅವು ಗಾಳಿ ಬೀಸ್ತದ, ಯಾವುದೇ ಸಹಾಯ ಮಾಡಿ ಅಂತ ಕೈ ಒಡ್ಡಿಲ್ಲ. ನೀರು ಹರಿತದ ಜನರಿಗಾಗಿ, ಪದವಿ ನೀಡಿ ಪುರಸ್ಕಾರ ಮಾಡಿ ಗೌರವ ಸಲ್ಲಿಸಿ ಅಂತ ಹೇಳೋದಿಲ್ಲ. ನಮ್ಮಿಂದ ಒಂದು ಕೃತಜ್ಞತೆಯೂ ಕೂಡ ಅದು ಬಯಸಿಲ್ಲ. ಅದು ನನ್ನ ಧರ್ಮ, ಅದು ನನ್ನ ಧರ್ಮ ಅಂತ ಹೇಳಿ ಹೇಗೆ ಪಂಚಮಹಾಭೂತಗಳು ಈ ಪ್ರಕೃತಿ ನಮಗಾಗಿ ಸೇವೆ ಸಲ್ಲಿಸ್ತದನೋ, ಮನುಷ್ಯನೂ ಕೂಡ ಮತ್ತೊಬ್ಬರಿಗಾಗಿ ಸಹಾಯ ಸಹಕಾರವನ್ನು ಮಾಡಬೇಕು. ಒಬ್ಬರು ಇನ್ನೊಬ್ಬರಿಗಾಗಿ. ನಮ್ಮ ದೇಹದ ಅಂಗಾಂಗಗಳದಾವ. ಬಲಗಾಲ ಮುಂದಿಟ್ಟಾಗ ಸಹಜವಾಗಿ ಎಡಗಾಲ ಹಿಂದಿರ್ತದೆ, ಎಡಗಾಲ ಮುಂದೆ ಹೋದಾಗ ಬಲಗಾಲ ಹಿಂದಿರ್ತದೆ. ಅವಿಬ್ಬರಲ್ಲಿ ಸಾಮರಸ್ಯವನ್ನು, ಆ ಎರಡು ಕಾಲಗಳಲ್ಲಿ ಸಾಮರಸ್ಯವನ್ನು ನಾವು ಕಾಣ್ತೀವಿ. ಅದು ಉಪಕಾರ ಮಾಡದೇ ಇದ್ದರೆ ನಾವು ಮುಂದುಗಡೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ತಟ್ಟೆ ಒಳಗಿರತಕ್ಕಂಥ ಪ್ರಸಾದ ಬಾಯಿಗೆ ಹೋಗಬೇಕಾಗಿತ್ತು ಅಂದರೆ ಮನುಷ್ಯ ಉಪಕಾರ ಮಾಡಬೇಕಾಗ್ತದೆ, ಕೈಯ ಉಪಕಾರ ಮಾಡಬೇಕಾಗ್ತದೆ. ಉಪಕಾರ ಇಲ್ಲದ ಜೀವನ ಯಾವ ಥರ ಜೀವನ? ಒಬ್ಬ ಅನುಭವಿ ಹೇಳ್ತಾನೆ, ಉಪಕಾರ ಮಾಡಿದ ಜೀವಿಗೆ, ಚೆನ್ನಾಗಿದೆ ಕೇಳಿ, ಉಪಕಾರ ಮಾಡಿದ ಜೀವಿಗೆ ಕನಸಿನಲ್ಲಾದರೂ ಸಹ ಉಪಕಾರ ಸ್ಮರಣೆ ಮಾಡುತ್ತಿದ್ದರೆ, ಉಪಕಾರ ಮಾಡಿದ ಜೀವಿಗೆ ಕನಸಿನಲ್ಲಾದರೂ ಸಹ ಉಪಕಾರ ಸ್ಮರಣೆ ಮಾಡುತ್ತಿದ್ದರೆ ಈ ಜಗತ್ತಿಗೆ ದೇವರು ಮತ್ತೆ ಹುಟ್ಟಿ ಬರಲಾರ. ಕಾರಣ ನೀನೇ ದೇವರಾಗಿರುತ್ತೀಯಂತೆ. ಉಪಕಾರಗೈದಿರ್ತಕ್ಕಂತಹ ಜನತೆಗೆ ಮತ್ತೊಂದು ಉಪಕಾರವನ್ನು ಸಲ್ಲಿಸುವುದು, ಕೃತಜ್ಞತೆಯನ್ನು ಸಲ್ಲಿಸುವುದು
ಮನುಷ್ಯನ ಲಕ್ಷಣ. ಇವತ್ತು ಅಕ್ಕ ಮಹಾದೇವಿ ತಾಯಿ ಹೇಳುವ ಹಾಗೆ ಮರ ಸರ್ವರಿಗೂ ಉಪಕಾರವನ್ನು ಮಾಡ್ತದೆ. ಆದರೆ ನಮ್ಮ ಜೀವನ ಮರ ಅದ, ನೆರಳು ಕೊಡಲಾರ್ದ ಜೀವನ ಆಗ್ಯದ. ನಾವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದೀವಿ, ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದೀವಿ. ನಾನೇನಾದರೂ ಮತ್ತೊಬ್ಬಗೆ ಏನಾದರೂ ನನ್ನ ಕಲೆಯನ್ನು ಹೇಳಿದರೆ ನನ್ನದು ಕಡಿಮೆ ಆದೀತೇನು? ನನ್ನಲ್ಲಿರುವುದನ್ನು ನಾನು ಮತ್ತೊಬ್ಬರಿಗೆ ಸಹಾಯ ಮಾಡಿದರೆ ನಂದೇನಾದರೂ ಕ್ಷೀಣ ಆಗ್ತದೇನು? ಈ ಥರದ ಸಣ್ಣ ತನ್ನ ಭಾವನೆಗಳು ನಮ್ಮನ್ನು ಕುಬ್ಜರನಾಗಿ ಮಾಡಿದವು. ತಾಯಿ ಅಂತಾಳೆ, ಮರವಿದ್ದು ಫಲವೇನು, ನೆರಳಿಲ್ಲದ ನಕ್ಕ, ಧನವಿದ್ದು ಫಲವೇನು. ಎಷ್ಟು ಜನರಲ್ಲಿ ಕೈಯಲ್ಲಿ ದುಡ್ಡದ, ಧನ ಅದ, ಸಂಪತ್ತದ, ಏನು ಮಾಡೋದು? ಸ್ವಾದವಿಲ್ಲದ ಹಣ್ಣು, ಸೌರಭವಿಲ್ಲದ ಕುಸುಮ, ಸಾರವಿಲ್ಲದ ದ್ರವ್ಯ. ಸೌರಭವಿಲ್ಲದ ಕುಸುಮ ಸಾವಿರ ಸಾವಿರ ಬೆಳೆದವ ತೋಟದೊಳಗೆ, ಆದರೆ ಅದು ಹೂವು ಅನಿಸ್ಕೊಳ್ಳೋದಿಲ್ಲ. ಸೌರಭವಿಲ್ಲದ ಸಾವಿರ ಹೂಗಳು ಇದ್ದರೆ ಏನು, ಇರದಿದ್ದರೆ ಏನು? ಸೌರಭವುಳ್ಳ, ಸುಗಂಧವುಳ್ಳ, ಸುವಾಸನೆ ಭರಿತ, ಪರಿಮಳ ಭರಿತ ಒಂದು ಹೂವಾದರೆ ಸಾಕಲ್ಲೇನು? ಸ್ವಾದವಿಲ್ಲದ ಹಣ್ಣು, ರುಚಿ ಇರಲಾರದ, ರಸ ಇರಲಾರದ ಹಣ್ಣು ತಗೊಂಡು ಏನು ಮಾಡೋದು? ಈ ಮನೆಯಲ್ಲಿ ಬಹಳ ಜನ ಶೋಕೇಶ್ನಲ್ಲಿ ಈ ಕೃತ್ರಿಮವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಅಥವಾ ಮಣ್ಣಿನಿಂದ ಮಾಡಿರುವ ಸೀತಾಫಲ, ಪೇರಲ ಹಣ್ಣು, ಬಾಳೆಹಣ್ಣು, ತೆಂಗು ಇಟ್ಟಿರ್ತಾರೆ. ಅದಕ್ಕೆ ಸ್ವಾದಿಲ್ಲ, ಅದು ತಿನ್ನಕ್ಕೆ ಬರೋದಿಲ್ಲ. ಅತಿಥಿಗಳು ಬಂದವರಿಗೆ ಸ್ವಲ್ಪ ಅದನ್ನೇ ತಗೊಳ್ಳಿ ಅಂತ ಹೇಳಕ್ಕೆ ಬರೋದಿಲ್ಲ. ಸೌರಭವಿಲ್ಲದ ಕುಸುಮ, ಸ್ವಾದವಿಲ್ಲದ ಹಣ್ಣು, ಸಾರವಿಲ್ಲದ ದ್ರವ್ಯ. ಈಗ ನಡಿಲಾರ್ದು ನೋಟ್ ಇರ್ತದೆ, ನಡಿಲಾರ್ದು ಎಲ್ಲಿಯೂ ನಡೆಯೋದಿಲ್ಲ. ಅದು ಬ್ಯಾಂಕ್ನವರು ತೊಗೊಂಡಿರಂಗಿಲ್ಲ, ವೀಕ್ಷಕನು ಒಲ್ಲೆಂದಿರ್ತಾನೆ, ಬೇಡಪ್ಪ ನಿನ್ನ ಕಡೆ ಇರಲಿ ಅಂತ. ಅಂಥ ಆ ನಾಣ್ಯ, ಆ ದುಡ್ಡು ಅದು ಸಲ್ತದೇನು? ಹರಿದು ಚೆಂದಿಯಾದ ನೋಟ, ಹಿರಿಯರಿಲ್ಲದ ಪೇಟ, ಗುರು ಇಲ್ಲದ ಪೀಠ, ಸತಿ ಇಲ್ಲದ ಕೂಟ, ಉಪ್ಪಿಲ್ಲದ ಊಟ. ಎಷ್ಟು ಬಗೆಯಿದ್ದರೇನು, ಎಂತಿದ್ದರೇನು, ಸರಿಯಾಗತ್ತೇನು? ಹರಿದು ಚಿಂದಿಯಾದ 100 ನೋಟ ನನ್ನ ಮನೆಯೊಳಗೆ ತುಂಬ್ಯಾವ, ಸಮಾಧಾನ ಕೊಡ್ತದೇನು? ಸಾರವಿಲ್ಲದ ದ್ರವ್ಯ, ಅದು ದಾಸೋಹಕ್ಕೆ ಸಲ್ಲದ ದ್ರವ್ಯ, ಪರೋಪಕಾರಕ್ಕಾಗಿ ಸಲ್ಲದ ದ್ರವ್ಯ. ಎಷ್ಟು ತಗೊಂಡು ಏನು ಮಾಡೋದದ? ಧನವಿದ್ದು ಫಲವೇನು? ಈ ಜಗತ್ತಿನಲ್ಲಿ ಕೆಲವು ಮಂದಿಗೆ ಕೊಡಬೇಕಂತ ಭಾವದ ಅವ್ರ ಹತ್ತಿರ ಇಲ್ಲ. ಕೆಲವು ಹತ್ತರ ತುಂಬ್ಯದ ಅವ್ರಿಗೆ ಕೊಡಕ್ಕೆ ಆಗ್ತಾ ಇಲ್ಲ. ಕೆಲವು ಮಂದಿ ಕೊಡಬೇಕಂತಾರೆ, ಅವ್ರ ಹತ್ತಿರ ಇಲ್ಲ, ಇದ್ದವರು ಕೊಡೋದಿಲ್ಲ. ಇದ್ದರೆ ಏನು? ನಾಳೆ ಕೊನೆಯ ಕ್ಷಣದಲ್ಲಿ ಈ ಜಗತ್ತಿಗೆ ನಾವು ಬರುವಾಗ ಯಾರೂ ಏನನ್ನು ತಂದಿಲ್ಲ. ನಾವು ಏನೇ ಗಳಿಸಿದ್ರೂ ಇಲ್ಲೇ ಗಳಿಸಿದ್ದೀವಿ. ನಾವು ಉಪ್ಪಿನ ಹೊರತ, ಸಕ್ಕರೆ ಹೊರತ ಏನನ್ನು ತಿನ್ನೋಕ್ಕಾಗಿಲ್ಲ. ಇವತ್ತು BP ಆಗಿದೆ ಅಂತ ಉಪ್ಪನ್ನು ಬಿಟ್ಟಿವಿ, ಶುಗರ್ ಆಗ್ಯದಂತ ಸಕ್ಕರೆನೂ ಬಿಟ್ಟಿವಿ. ನಾವು ಏನನ್ನೂ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಆ ಪರಮಾತ್ಮ, ಪ್ರಕೃತಿ ಪುರುಷ ಕೊಟ್ಟಿರ್ತಕ್ಕಂಥ ಇದನ್ನು ನಾವು ಇಲ್ಲೇ 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 ಹಂಚಬೇಕು. ವಿತರಣದೊಡನೆ ಭೋಗಿಸುವರ್ಥದೊದವನು. ಗಳಿಸ್ತಾ 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 ಕೊಟ್ಕೋಂತ ಹೋಗಬೇಕು. ಆ ಬಾಲ್ಕಿ ಹತ್ತರ ಒಬ್ಬ ಶರಣ ಬರ್ತಾನೆ. ಅವನ ಹೆಸರು ಲದ್ದೆಯ ಸೋಮಣ್ಣ ಅಂಥೇಳಿ ಒಂದೇ ವಚನ ಬರೀತಾನೆ. ಆತ ಹೇಳ್ತಾನೆ, ಆವ ಕಾಯಕವಾದಡು ಸ್ವಕಾಯಕವ ಮಾಡು. ಕಾಯಕ ಯಾವುದೇ ಇರಲಿ, ನಮ್ಮ ಶರಣರ ಕಾಲದಲ್ಲಿ ಚಪ್ಪಲಿ ಹೊಲಿಯುವ ಕಾಯಕ ಕನಿಷ್ಠ, ಛತ್ರಿ ಹೊಲಿಯುವ ಕಾಯಕ ಕನಿಷ್ಠ, ಚಾಮರ ಬೀಸುವ ಕಾಯಕ ಶ್ರೇಷ್ಠ, ಏನಿರಲಿಲ್ಲ. ನಮ್ಮ ಶರಣರು ವ್ಯಕ್ತಿಗಳನ್ನು ಪಟ್ಟಕ್ಕೆ ಕಟ್ಟಿಲ್ಲ, ಕಾಯಕವನ್ನೇ ಪಟ್ಟಕ್ಕೆ ಕಟ್ಟಿದ್ದಾರೆ. ಅವರು ಛತ್ರಿ ಹೊಲಿಯೋದು ಕಡಿಮೆ ಅಂತ ಅನ್ನೋದಿಲ್ಲ. ಶಾಲೆಯಲ್ಲಿ ಗಂಟೆ ಹಾಕುವ ಪ್ಯೂನ್ ಕಡಿಮೆ ಅಲ್ಲ, ಪ್ರಿನ್ಸಿಪಾಲಿನ ದೊಡ್ಡಮಲ್ಲ. ಶಾಲೆ ನಡೆಯೋದು ಪ್ರಿನ್ಸಿಪಾಲನ್ಕಿಂತಲೂ ಗಂಟೆ ಹೊಡೆಯೋನ ಮೇಲೆ ಎಲ್ಲ ಕ್ಲಾಸು ತರಗತಿಗಳು ನಡೀತವೆ. ಹಾಗಾಗಿ ನಾವು ಇಲ್ಲಿ ಒಂದು ತಿಳ್ಕೋಬೇಕು. ಆತ ಹೇಳ್ತಾನಲ್ಲ, ಆವ ಕಾಯಕವಾದಡು ಸ್ವಕಾಯಕವ ಮಾಡು, ಬಂದುದನು ಗುರು ಲಿಂಗ ಜಂಗಮದ ಮುಂದಿಡುವಂತೆ. ಬ್ಯಾಂಕಿನಲ್ಲಿಡುವಂತ ಹೇಳಿಲ್ಲ ನಮ್ಮ ಶರಣರು. ಬಂದುದನು ಗುರು ಲಿಂಗ ಜಂಗಮದ ಮುಂದಿಡು, ಒಕ್ಕುದನು ಹಾರೈಸು, ಮಿಕ್ಕುದನು ಸರಿಸು. ನೋಡಿ, ಸಲ್ಲಿಸುವಂತ. ಮತ್ತೊಂದಕ್ಕೆ ಅದನ್ನು ಅರ್ಪಣಾ ಮಾಡು. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ.
ಇದುವೇ ದಾಸೋಹ ಭಾವ. ಇದು ನನಗೆ ಯಾರಲ್ಲಿ ದಾಹ ಅದು ಬೇಕು ಇದು ಬೇಕು ಎಂಬ ಎದೆಗುದಿತನ ಬೇಡ, ಸದೈವನಾದಡೆ ಸಾಕು ಅಂತ. ಅದು ಬೇಕು ಇದು ಬೇಕು ಅನ್ನೋ ಹಪಹಪಿಯಲ್ಲಿ ನಾವೆಲ್ಲ ತೊಡಗಿದ್ದೀವಿ. ಬೇಡಲವನು ಕೊಡುವುದಿಲ್ಲ, ಬೇಡದಿರಲು ಕೊಡುವನೆಲ್ಲ. ಬೇಡಬೇಡಪ್ಪ, ಬಯಸಿ ಬಂದದ್ದು ಅಂಗಕ್ಕೆ ಸುಖ ಕೊಡುತ್ತದೆ, ಬಯಸದೇ ಬಂದದ್ದು ಲಿಂಗಕ್ಕೆ ಸುಖ ಕೊಡುತ್ತದೆ. ಬೇಡಲವನು ಕೊಡುವುದಿಲ್ಲ, ಬೇಡದಿರಲು ಕೊಡುವನೆಲ್ಲ. ನೋಡಿ, ಬಂದುದನು ಗುರುಲಿಂಗ ಜಂಗಮದ ಮುಂದಿಡು, ಒಕ್ಕುದನು ಹಾರೈಸು ಮಿಕ್ಕುದನು ಸರಿಸು. ಎಷ್ಟು ಹೆಚ್ಚಾಗ್ಯದ, ಹೆಚ್ಚಾದದ್ದನ್ನು ಸರಿಸು. ಬಫೆಟ್ ವಾರೆನ್ನಂಥವರು ಅತಿ ದೊಡ್ಡ ವಿಶ್ವದ ಶ್ರೀಮಂತರಿವರೆಲ್ಲ ಇವತ್ತಿಗೂ ಕೂಡ 80ರಷ್ಟು ಭಾಗವನ್ನು ಶಿಕ್ಷಣಕ್ಕಾಗಿ ನಿರಾಶ್ರಿತರ ಸಲುವಾಗಿ, ಅನಾಥಾಶ್ರಯದ ಸಲುವಾಗಿ, ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳಿಗೆ ಸವಿಸಿದರವರೆಲ್ಲ. ಈ ಧನವನ್ನು ಸಮಾಜಕ್ಕಾಗಿ ತೆಗೆದಿಟ್ಟರು, ಆರೋಗ್ಯಕ್ಕಾಗಿ ಇಟ್ಟರು, ಶಿಕ್ಷಣಕ್ಕಾಗಿ ಇಟ್ಟರು, ವೃದ್ಧರಿಗಾಗಿಟ್ಟರು. 15-20% ಮಾತ್ರ ತಮ್ಮ ಜೀವನಕ್ಕಾಗಿ ಇಟ್ಕೊಂಡ್ರು. ಏನು ಗಳಿಸಿದ್ರಿ, ಏನದ, ಏನು ಮಾಡ್ಕೊಂಡ್ರಿ, ಏನದ, ಅದನ್ನು ನೀಡಾಕ ಕಲಿಬೇಕಲ್ಲ. ಕೈಗಳು ಎರಡು ಬಾಯಿ ತಾನೊಂದು ಏನಿಹುದಿದರರ್ಥ, ಇಮ್ಮಡಿ ದುಡಿಯೈ ಒಮ್ಮಡಿ ತಿನ್ನೈ ಎಂಬುದೇ ಇದರರ್ಥ. ಕೈಯ ಎರಡದವ, ಏನಿದರರ್ಥ, 2 ಪಟ್ಟು ದುಡೀಪ, 1 ಪಟ್ಟು ಕೊಡು, ಅರ್ಥಾತ್ 1 ಪಟ್ಟು ತಿನ್ನು, 1 ಪಟ್ಟು ನೀಡು. 1 ತುತ್ತು ತಿನ್ನು, ಇನ್ನೊಂದು ತುತ್ತು ನೀಡು. ಉಣ್ಣೋದಕ್ಕಿಂತ ನೀಡೋದರಲ್ಲಿ ಬಹಳ ಸಂತೋಷ ಅದ. ಮನೆಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ನೀವೆಲ್ಲ ಸೇವೆ ಸಲ್ಲಿಸೋದೇನೈತಲ್ಲ, ಅದು ಬಹಳ ದೊಡ್ಡದು. ಸೇವೆಗೊಂದು ಅವಕಾಶ ದೊರಕುವುದೇ ಪುಣ್ಯ, ದೊರೆತುದನು ಬಳಸಿದವ ಧರೆ ಒಳಗೆ ಧನ್ಯ. ಜೀವರ ಸೇವೆ ಅದು ದೇವದೇವನ ಪೂಜೆ, ಬೇರೆ ಪೂಜೆ ಏನಿಲ್ಲ. ಒಂದು ಜೀವಿ ಇನ್ನೊಬ್ಬ ಜೀವಿಗೆ ಸೇವೆ ಸಲ್ಲಿಸೋದು. ದಾರಿ ಗೊತ್ತಿರಲಾರದವರಿಗೆ ದಾರಿ ಕೇಳಿದರೆ ದಾರಿ ತೋರಿಸೋದು ಒಂದು ಸೇವೆ, ಅದು ಒಂದು ಉಪಕಾರದ ಸ್ಮರಣೆಯಲ್ಲೇನು. ತುಂಬಿರ್ತಕ್ಕಂಥ ರೈಲಿನಲ್ಲಿ, ತುಂಬಿರ್ತಕ್ಕಂಥ ಬಸ್ನಲ್ಲಿ ಗರ್ಭಿಣಿ ಸ್ತ್ರೀ, ಅಂಗವಿಕಲರು, ಮಕ್ಕಳು ಏರಿದರೆ ಅವರಿಗೆ ಸ್ಥಳ ಅವಕಾಶವನ್ನು ಮಾಡಿಕೊಟ್ಟು ನಾವು ಸ್ವಲ್ಪ ದೂರ ನಿಂತ್ಕೊಂಡ್ರೆ ಅದು ಪರೋಪಕಾರ ಅಲ್ಲೇನು. ಹಾಗೆ ಮಾಡೋದಿಲ್ಲ ನಾವು. ಮತ್ತೊಬ್ಬರಿಗೆ ಸೀಟನ್ನು ಹಂಚಿಕೊಡೋದಾಗ್ತದಂತ ಹೇಳಿ ನಿದ್ದೆ ಬಂದಂಗೆ ನಟನ ಮಾಡ್ತೀವಿ. ನಾವು ನಿದ್ದೆ ಬಂದಂಗೆ ನಟನ ಮಾಡ್ತೀವಿ. ಮೆಚ್ಚುತ್ತಾನೇನು ಆ ಪರಶಿವ, ಮೆಚ್ಚುತ್ತಾನೇನು? ಆತ ಅಂತಾನ ಶರಣ, ಒಕ್ಕುದನು ಹಾರೈಸು ಮಿಕ್ಕುದನು ಸರಿಸು. ಬೇನೆ ಬಂದರೆ ನರಳು, ರೋಗ ಬಂದರೆ ಹೊರಲು. ಈ ಶರೀರಕ್ಕೆ ರೋಗ ಬರುವುದನ್ನ ಚೀರಾಡು, ಕೂಗಾಡು, ನರಳಾಡು, ಒಂದು ದಿನ ಇದು ಹೋಗೋದನ. ಜೀವ ಹೋದರೆ ಸಾಯಿ. ಯಾಕೆ ಆ ದೇವರ ಹಂಗು ಬಾಪುಲದ್ದೆಯ ಸೋಮ? ಯಾಕೆ ಹರಕೆ, ಪೂಜೆ ಪುನಸ್ಕಾರದ ಹರಕೆ ಹೊರತೀಯ ನೀನು? ಇದು ಹೋಗ್ತದ, ಒಂದು ಸೋಗದ. ಕಟ್ಟಿದ ಮನೆಯೊಮ್ಮೆ ಬೀಳುತ್ತದಲ್ಲ, ಹುಟ್ಟಿದ ಹುಳ ಒಮ್ಮೆ ಸಾಯ್ತದಲ್ಲ, ಅರಳಿರುವ ಹೂವೊಂದು ಬಾಡ್ತದಲ್ಲ, ಮಾಡಿರ್ತಕ್ಕಂಥ ಅಡುಗೆ ಕೆಟ್ಟು ಹೋಗ್ತದಲ್ಲಪ್ಪ. ಹಾಗೆ ಇರುವಷ್ಟು ದಿನ ಜೀವರ ಸೇವೆ ಮಾಡು, ಪರೋಪಕಾರ ಮಾಡು. ಅದನ್ನೇ ಅಕ್ಕ ಹೇಳೋದು. ಧನವಿದ್ದು ಫಲವೇನು, ದಯಾ ಇರಲಾರದ ನಕ್ಕ. ಹಾವಾಡಿಗ ಆಟ ತೋರಿಸ್ತಾನೆ, ಸರ್ಕಸ್ ಮಾಡ್ತಾಳೆ ಹಾವಾಡಿಗನ ಮಗಳು. ಈ ಕಡೆ ಒಂದು ಕಂಬ, ಈ ಕಡೆ ಒಂದು ಕಂಬ ಬಿದುರಿಟ್ಟು, ನಡು ಒಂದು ದಾರವನ್ನಿಟ್ಟು ಅದರ ಮೇಲೆ ಕಣ್ಣಿಗೆ ಅರಿವೆ ಕಟ್ಟಿಕೊಂಡು ತೂಕದ ಹೆಜ್ಜೆಗಳನ್ನು ಇಡ್ತಾಳೆ. ಬಿದ್ದರೆ ಸತ್ತೋಗಿ ಬಿಡ್ತಾಳೆ ಪಾಪ. ಗೇನು ಹೊಟ್ಟೆಗಾಗಿ ದೊಡ್ಡ ಸಾಹಸವನ್ನು ಮಾಡ್ತಾಳೆ. ಎಲ್ಲ ಮುಗಿದ ನಂತರ, ಹಾವ ಆಟ ಮುಗಿದ ನಂತರ ಹೊಟ್ಟೆ ತುಂಬಿಸ್ಕೊಳ್ಳುವ ಹಾವಾಡಿಗ ಒಂದು ತಟ್ಟೆ ತಗೊಂಡು ನಿಮ್ಮ ಹತ್ತಿರ ಬರ್ತಾನೆ, ಭಿಕ್ಷೆಗಾಗಿ ಒಂದಿಷ್ಟು ದುಡ್ಡು ಕೊಡಿ ಅಂಥೇಳಿ. ಕೊಡೋದಾಗ್ತದಂತ ಹೇಳಿ ಅದನ್ನು ನೀವು ಅಲ್ಲಿಂದ ಜಾಗ ಒಬ್ಬೊಬ್ಬರು ಖಾಲಿ ಮಾಡ್ತೀವಿ. ಮನರಂಜನೆಯನ್ನು ಮಾಡಿಕೊಂಡು ಒಂದು ತುತ್ತು ಅನ್ನಕ್ಕಾಗಿಯೂ ಒಂದನ್ನು ಕೊಡಲಿಲ್ಲ ಅಂತಂದರೆ ಹೇಗೆ ಜೀವನ ಇದು? ಧನವಿದ್ದು ಫಲವೇನು, ಧನವಿದ್ದು ಫಲವೇನು, ಧನವಿದ್ದು ಫಲವೇನು? ದಯಾ ಇಲ್ಲದ ನಕ್ಕ, ದಯಾ ಇಲ್ಲದ ನಕ್ಕ. ಹಸು ಇದ್ದು ಫಲವೇನು? ಪ್ರಶ್ನೆ ಮಾಡ್ತಾಳೆ. ಆಕಳಿದ್ದ ಫಲ ಏನು? ಆಕಳಿದ್ದ ಫಲ ಏನು? ಹಸುವದ ಫಲ ಏನು?
ಹಯನ ಇಲ್ಲಂದ್ರೆ ಹೆಂಗೆ? ಹಸು ಇದ್ದು ಫಲವೇನು? ಆಕಳದಾವ 100 ಆಕಳ ಕಟ್ಟಿದ್ದೀವಿ, ಅದು ಹಿಂಡಲಿಲ್ಲ ಅಂದರೆ, ಅದೇನನ್ನೂ ಕೊಡಲಿಲ್ಲ ಅಂತಂದ್ರೆ ಆಕಳ ಎನಿಸ್ಕೊತದೇನು? ರೂಪಿದ್ದು ಫಲವೇನು? ಭಾಳ ಚಲೋ ಅದೀವಿ. ಈ ಪ್ರಕೃತಿ ನಮಗೆ ಸುಂದರವಾದ ಕಾಯವನ್ನು, ಸುಂದರವಾದ ಶಾರೀರವನ್ನು ಕೊಟ್ಟದ. ಈ ಶರೀರವನ್ನು ಇಟ್ಕೊಂಡು ಸೌಂದರ್ಯಕ್ಕೆ ನಾವೆಲ್ಲ ಹೋದೀವಿ. ಆದರೆ ಗುಣ ಇಲ್ಲಂದರೆ ಅದಕ್ಕೆ ಬೆಲೆ ಇದೆಯೇನು? ಇಲ್ಲ. ಗುಣ ಇಲ್ಲಂದ್ರೆ ರೂಪಕ್ಕೆ ಬೆಲೆ ಇಲ್ಲ. ರೂಪಿದ್ದು ಫಲವೇನು? ಗುಣವಿಲ್ಲದನಕ್ಕ. ಅಲಗಿದ್ದು ಫಲವೇನು? ತಟ್ಟೆಯದ, ತಾಟದ, ಬಟ್ಲದ, ಎಡೆಬಟ್ಲದ ಒಳಗೆ ಎಡೆ ಇಲ್ಲಂದ್ರೆ ಅಲಗಿದ್ದು ಫಲವೇನು? ಬೋನವಿಲ್ಲದನಕ್ಕ. ನೈವೇದ್ಯ ಎಡೆ ಇಲ್ಲದ್ರೆ ಅದಕ್ಕೆ ಬೆಲೆ ಇಲ್ಲ. ಕೊನೆಗೆ ಹೇಳ್ತಾಳೆ ಚೆನ್ನ ಮಲ್ಲಿಕಾರ್ಜುನ ದೇವ, ನಾನಿದ್ದು ಫಲವೇನು? ನಾ ಹುಟ್ಟೀನಿ, ಮನುಷ್ಯಳಾಗಿ ಹುಟ್ಟೀನಿ, ಏನು ಪ್ರಯೋಜನ? 2 ಕೈಯ 2 ಕಾಲ ತಗೊಂಡು ಈ ಜಗತ್ತಿಗೆ ಬಂದೀವಿ. ಒಳ್ಳೆಯದರ ಕಡೆ ಹೋಗಲಿಲ್ಲ, ಪರೋಪಕಾರಕ್ಕಾಗಿ ಕೈಗಳು ಸೇವೆ ಮಾಡಲಿಲ್ಲ, ಉತ್ತಮವಾದದ್ದನ್ನು ಈ ಕಣ್ಣುಗಳು ನೋಡಲಿಲ್ಲ, ಒಳ್ಳೆಯದನ್ನು ಈ ಕಿವಿಗಳು ಕೇಳಲಿಲ್ಲ, ಈ ನಾಲಿಗೆ ಸ್ವಚ್ಛವಾದ ಉಚ್ಚವಾದ ಮಾತುಗಳನ್ನು ಮಾತಾಡಲಿಲ್ಲ ಅಂತಂದ್ರೆ ಏನು ಪ್ರಯೋಜನ? ಮನುಷ್ಯನಾಗಿ ಬಂದ ನಂತರ ಮತ್ತೊಬ್ಬರಿಗೆ ನಾವು ಸಹಕರಿಸಬೇಕಲ್ಲ. ಡಾಕ್ಟರ್ ಮಹಾದೇವ ಬನ್ಕಾರ ಹೇಳ್ತಾರೆ, ಹುಲ್ಲು ತಿಂದ ಹಸು ಹಾಲು ಕೊಡುವುದು. ಹುಲ್ಲು ತಿಂದು ತಿರುಗಾಡುವ ಹಸು ಹಾಲು ಕೊಡುತ್ತದಪ್ಪ. ತಿಪ್ಪೆಯ ಕಲ್ಲು ತಿಂದ ಕೋಳಿ ಮೊಟ್ಟೆ ಇಡುವುದು. ಇವೆರಡನ್ನೂ ಸೇವಿಸಿದವನು ವಿಷವ ಕಕ್ಕುವನು. ನೋಡಿ, ತಿಪ್ಪೆಯಾಗ ತಿರುಗಾಡುವ ಕೋಳಿ ನಮಗೆಲ್ಲರಿಗೂ, ಶಾಲಾ ಮಕ್ಕಳಿಗೆ ಇತ್ತೀಚೆಗೆ ಎಲ್ಲರಿಗೂ ಮೊಟ್ಟೆ ಕೊಡ್ತದಪ್ಪ. ಆಕಳು ಹುಲ್ಲು ತಿಂದು ಹಸು ನಿನಗೆ ಹಾಲು ಕೊಡ್ತದೆ. ಇದನ್ನೆಲ್ಲ ತಗೊಂಡವ್ ನೀನೇನು ಕೊಟ್ಟೆ ಹೇಳು ನೋಡೋಣ. ಗಿಡ ಕಡ್ದು ಒಂದು ಗಿಡವನ್ನು ನೆಡುವ ಕೆಲಸ ಮಾಡಲಿಲ್ಲ, ಗಿಡ ನೆಟ್ಟಂಗೆ ಮಾಡಿ ಒಂದು ಫೋಟೋ ಫೋಸ್ ಕೊಟ್ಟು ಪತ್ರಿಕೆಯಲ್ಲಿ ಬಂತು. ಒಂದು ದಿನ ಅದನ್ನು ಫೋಟೋ ಮಾಡಿಸ್ಕೊಂಡವರು, ಗಿಡ ನೆಟ್ಟಿರೋರು 1 ದಿನ ನೀರು ಹಾಕಿಲ್ಲ ಅದಕ್ಕೆ. ಇಂಥ ಪ್ರಸಂಗದಲ್ಲಿ ನಮಗೆಲ್ಲ ಸಾಲು ಮರದ ತಿಮ್ಮಕ್ಕ ನೆನಪಾಗ್ತಾಳೆ. ಸಾವಿರ ಗಿಡಗಳನ್ನು ನೆಟ್ಟು ಹಸಿರು ವನದ ವೃಕ್ಷದ ತಾಯಿ, ವೃಕ್ಷದೇವತೆ ಅನಿಸ್ಕೊಂಡಿರುವ ತಿಮ್ಮಕ್ಕ ನಮ್ಮ ಆಶ್ರಮಕ್ಕೊಮ್ಮೆ ಅವಳನ್ನು ಗೌರವಿಸುವ ಪ್ರಸಂಗ ಬಂದಿತ್ತು. ಆ ತಾಯಿಗೆ ಒಂದು ಪ್ರಶಸ್ತಿಯನ್ನು ನೀಡೋಣ, ವಚನಶ್ರೀ ಅಂತ ಹೇಳಿ ಅವಳನ್ನು ಆಹ್ವಾನ ಮಾಡಿದ್ವಿ ಉಮೇಶ್ ಅವರ ಮೂಲಕ. ಅವಳು ನನಗೆ ಹೇಳಿದ್ದೇನು ಅಂದರೆ, ಪ್ರಶಸ್ತಿ ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲಪ್ಪ, ನಿಮ್ಮ ಆಶ್ರಮದ ಅಂಗಳದಲ್ಲಿ ಒಂದು ಸಸಿಯನ್ನು ನೆಡಬೇಕು ನೀವು ಅಂತ ಹೇಳಿದ್ಲು. ಪರವಾಗಿಲ್ಲ, ಯಾರು ಬೇಡ ಅಂತಾರಮ್ಮ ಅಂತ ಹೇಳಿ ಅವಳನ್ನು ಆಹ್ವಾನ ಮಾಡಿದ್ವಿ ಆ ತಾಯಿಯನ್ನು. ಆ ತಾಯಿ ಬಂದಳು, ಉದ್ಘಾಟನೆಗೆ ನಿಂತ್ಕೊಂಡ್ಳು, ಸನ್ಮಾನಕ್ಕೆ ಸಿದ್ಧತಾ ಮಾಡಿದ್ದೀವಿ. ಅವಳು ಉದ್ಘಾಟನೆ ಮಾಡ್ತಾ ಇಲ್ಲ. ಎಲ್ಲಿದೆ ಸಸಿ ಅಂತ ಕೇಳಿದ್ಲು. ಎಲ್ಲಿದೆ ನೀವು ನೆಡಬೇಕಾದ ಮರ ಎಲ್ಲಿದೆ ಹೇಳಿ ಅಂತ ಹೇಳಿದ್ಲು. ನಾವು ನಮ್ಮ ಉತ್ಸವ ಜಾತ್ರೆ ಗದ್ದಲದಲ್ಲಿ ಸಸಿಯನ್ನು ತರೆಯೋದನ್ನು ಮರೆತು ಬಿಟ್ಟಿದ್ವಿ. ಆ ತಾಯಿ ಭಾಳ ಬುದ್ಧಿವಂತಳು. ಈ ಗದ್ದಲದಲ್ಲಿ ನೀವು ಮರೆಯಬಹುದು ಅಂತ ನಾನು ಭಾವಿಸಿಕೊಂಡು ಬೆಂಗಳೂರಿಂದ ಬರುವಾಗ ಒಂದು ಸಸಿಯನ್ನು ತಂದಿದ್ದೀನಿ ಅಂಥೇಳಿ ತಾನು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ತಂದಿರುವ ಸಸಿಯನ್ನು ತೆಗೆದು ಜನರ ಮುಂದಿಟ್ಟಾಗ ಎಲ್ಲ ಜನ ಕರತಾಡನ ಮಾಡಿತು. ಆ ಮುದುಕಿಯ ಆಸೆ ನೆರಳ ಕೊಡಬೇಕು, ಪದವಿ ಪುರಸ್ಕಾರ ಮಾಡು ಶಾಲೆ ಹೊತ್ಕೊಂಡು ಹೋಗೋದಲ್ಲ, ನಾನು ಈ ಜಗತ್ತಿಗೆ ಮರದ ಹಾಗೆ ನೆರಳನ್ನು ನೀಡಬೇಕು, ಸರ್ವರಿಗೂ ನಾನು ಸಹಾಯ ಮಾಡಬೇಕು ಅನ್ನುವ ಆ ಭಾವ ಎಷ್ಟು ದೊಡ್ಡದಿದೆ ನೋಡಿ. ಹಾಗೆ ಆ ಅಕ್ಕ ಮಹಾದೇವಿ ಹೇಳೋದು, ನಾನಿದ್ದು ಫಲವೇನು? ನಿಮ್ಮ ಜ್ಞಾನವಿಲ್ಲದನಕ್ಕ ಈ ಜಗತ್ತಿಗೆ ಬಂದೀವಿ, ಏನು ಮಾಡೋದು? ಹಸಿದಿರ್ತಕ್ಕಂಥ ಹುಡುಗನಿಗೆ ಅನ್ನ ನೀಡಲಾರ್ದೆ, ಬೇಡತಕ್ಕಂಥ ಮಗುವಿನ ಕೈಗೆ ಹಣ್ಣು ಕೊಡಲಾರ್ದೆ, ಬಸ್ನಲ್ಲಿ ಒಂದು ತಾಯಿಗೆ ಜಾಗ ಕೊಡಲಾರ್ದೆ, ಎಲ್ಲವೂ ನಂದೇ ಅಂತ ತಿಳ್ಕೊಂಡು ಕೂತ್ಕೊಂಡಿವಲ್ಲ. ನಮಗೆ ಎಂದು ಭಗವದ್ ದರ್ಶನ ಆಗಬೇಕು, ಭಗವದ್ ದರ್ಶನ ಆಗಬೇಕು. ಮರ ಅದಾವ, ಏನು ಮಾಡೋದು? 1000 ಮರ ಅದಾವ. ಖರ್ಜೂರಿ ಗಿಡ ಎತ್ತರದ ಅಂತ ನೆರಳು ಕೊಡೋದಿಲ್ಲ. ಜಾಲಿ ಮುಳ್ಳಿನ ಗಿಡ ಅದ, ನೆರಳು ಕೊಡೋದಿಲ್ಲ, ಕೂತ್ರ ಮುಳ್ಳು ಹೊಡಿತಾವ. ನೋಡಿ, ಒಂದು ಮರ ನೆರಳು ಕೊಡಬೇಕು, ಹಣ್ಣು ಕೊಡಬೇಕು. ದುಡ್ಡಿದ್ದರೆ ಅದು ದಾಸೋಹಕ್ಕೆ ಸಲ್ಲುತ್ತಿರಬೇಕು, ಹಸು ಇದ್ದರೆ ಅದು ಹಸಿದವನಿಗೆ ಹಾಲು ಕೊಡುತ್ತಿರಬೇಕು. ಹಾಗೆ ರೂಪ ಇದ್ದರೂ ರೂಪಿನ ಜೊತೆಗೆ ಗುಣ ಒಳಗಿರಬೇಕು.
ಮನೆ ಒಳಗೆ 1000 ತಟ್ಟೆಗಳಿದ್ದರೆ ಏನು, ಒಳಗೊಂದು ರೊಟ್ಟಿ ಇರಬೇಕು. ಹಾಗೆ ನಾವು ಮನುಷ್ಯರಾಗಿ ಈ ಪವಿತ್ರವಾದ ಜನ್ಮಕ್ಕೆ ಬಂದ ನಂತರ ಸಹಾಯ ಮಾಡೋದನ್ನು ಕಲಿಬೇಕು, ನೀಡೋದನ್ನು ಕಲಿಬೇಕು. ಕೈ ಕೆಳಗೆ ಮಾಡಿದ್ರೆ ಬೇಡೋದಂತಾರೆ, ಈಗ ಕೈ ಮ್ಯಾಲೆ ಮಾಡಿದ್ರೆ ನೀಡೋದಂತಾರೆ. ನೀಡಿ ಉದ್ಧಾರ ಆದರು, ನೀಡಿ ಇತಿಹಾಸದಲ್ಲಿ ಉಳಿದ್ರು. ಶಿರಸಂಗಿ ಲಿಂಗರಾಜ್ ದೇಸಾಯಿಯವರು ಇತಿಹಾಸದ ಪುಟಗಳಲ್ಲಿ ಉಳಿದ್ರು. ಬೆಂಗಳೂರಿನ ಎಲೆಸೀಮಿ ಮಲ್ಲಪ್ಪ ಶೆಟ್ಟರಂಥವರು ಎದಿಮ್ಯಾಗಿರ್ತಕ್ಕಂಥ ಕರಡಿಗಿನೂ ಕೂಡ ತೆಗೆದು ಕೊಡೋದನ್ನು ನಾವು ನೋಡ್ತೀವಿ. ಎಲ್ಲವನ್ನ ದಾಸೋಹ ಮಾಡಿದವರು, ಬಡವರ ಮಕ್ಕಳ ಮದುವೆಗೆ ಎಲ್ಲವನ್ನ ಕೊಟ್ಟವರು ಎಲೆಸೀಮಿ ಮಲ್ಲಪ್ಪ ಶೆಟ್ಟರು ನಮಗೆಲ್ಲ ಇಲ್ಲಿ ಬೆಳಕಾಗಿ ನಿಲ್ತಾರೆ. ಅದಕ್ಕಾಗಿ ನಾವು ಪ್ರತಿಯೊಂದನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡಬೇಕು. ಇವತ್ತು ನಮಗೆ ಕಷ್ಟ ಕಾಲದಲ್ಲಿ ಛತ್ರಿ ಹಿಡಿದವರಿಗೆ ಅವರ ಕಷ್ಟ ಕಾಲದಲ್ಲಿ ಛತ್ರಿ ಹಿಡಿಯೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ಟಾವೆಲ್, ಒಂದು ನ್ಯಾಪ್ಕಿನ್ ಆದರೂ ಅವರ ಸಹಾಯಕ್ಕೆ ಹಿಡಿಬೇಕು. ಅವರು ನಮಗೆ ಎಷ್ಟು ನೋಡಿ, ಇವತ್ತು ಭಾಳ ಜನ ದೊಡ್ಡವರು ಅನಿಸ್ಕೊಂಡವರೆಲ್ಲ ಇನ್ನೊಬ್ಬರ ಆಶ್ರಯದಲ್ಲಿ ಬೆಳೆದರು. ಅವರು ಯಾರೂ ಹಿಂದಿನದನ್ನು ಮರೆತಿಲ್ಲ. ನಾವು ಹಳ್ಳ್ಯಾಗ ಈ ಕವದಿಯನ್ನು ಹೊಲಿತಿರ್ತಾಳೆ ತಾಯಿ, ಕವದಿಯನ್ನು ಹೊಲಿತಾ ಹೋಗುವಾಗ ಕವದಿ ಹಿಂದೊಂದು ದಾರಿಗೆ ಗಂಟು ಹಾಕಿರ್ತಾಳೆ. ಕವದಿ ಹೊಲಿಯೋದು ಮುಖ್ಯ ಅಲ್ಲ, ಕವದಿ ಹೊಲಿಯೋಕೆ ದಾರ ಸೂಜಿ ಬಳಸಿರುವ ಹಿಂದಿನ ಆ ದಾರಿನ ಗಂಟು ಭಾಳ ಮುಖ್ಯ. ಆ ದಾರಿನ ಗಂಟು ಹಾಕದೇ ಇದ್ದರೆ ಕವದಿಯಾಗಿ ಉಳಿಯೋದಿಲ್ಲ, ಕವದಿ ಹರಿದು ಹೋಗ್ತದೆ. ಅದಕ್ಕೆ ನಾವು ಎಷ್ಟೇ ಎತ್ತರಕ್ಕೆ ಏರಿದರೂ ಕೂಡ ಹಿಂದಿನದನ್ನು ನೆನಪಿಟ್ಕೋಬೇಕು. ಏರ್ತೀವಿ, ಮೆಟ್ಟಿಲುಗಳನ್ನು ಸಹಾಯ ತಗೊಂಡು, ಏಣಿಯ ಸಹಾಯ ತಗೊಂಡು ನಾವು ಮೇಲುಗಡೆ ಹಂತಕ್ಕೆ ಏರ್ತೀವಿ. ಅಲ್ಲಿ ಹೋಗಿ ಆ ಏಣಿಯನ್ನು ಕೆಳಗಡೆ ಸರಿಸಿಬಿಟ್ರೆ ಉಪಕಾರ ಅಂತಾರೇನು ಅದಕ್ಕೆ? ನಮ್ಮನ್ನು ಮೇಲೇರಿಸಿರ್ತಕ್ಕಂಥ ಏಣಿ ಅದು ನಮ್ಮನ್ನು ಏರಲಿಕ್ಕೆ ಸಹಾಯ ಮಾಡ್ಯದ. ಮುಂದೊಂದಿನ ಇಳಿಲಿಕ್ಕೂ ಕೂಡ ನಮಗೆ ಬೇಕಾಗಬಹುದು ಅನ್ನೋ ತಿಳುವಳಿಕೆ ಮನುಷ್ಯನಿಗೆ ಇರೋದಿಲ್ಲ. ಮನೆಗೆ ಬಂದ ಅತಿಥಿಗಳಿಗೆ ನೀಡೋದಾಗಲಿ, ಹಸದ ಬಂದಿರತಕ್ಕಂಥ ಒಬ್ಬ ಮಹಾತ್ಮನಿಗೆ ಪ್ರಸಾದ ಕೊಡೋದಾಗಲಿ, ನಮ್ಮ ಮನೆ ಎದುರುಗಡೆ ಒಬ್ಬ ವಿಧವೆ ಅದಾಳೆ, ನಮ್ಮ ಮಗ 4-5 ಕಡೆ ಟ್ಯೂಷನ್ಗೆ ಹೋದರೂ ಕೂಡ ರ್ಯಾಂಕ್ನಲ್ಲಿ ಪಾಸ್ ಆಗಲಿಕ್ಕೆ ಆಗಿಲ್ಲ, ಎದುರುಗಡೆ ಮಗ ಟ್ಯೂಷನ್ಗೆ ಹೋಗಿಲ್ಲ, ಇದ್ದ ಪುಸ್ತಕ ಓದಿ ಬಿಟ್ಟ ಪುಸ್ತಕ ಹಾಕ್ಕೊಂಡು ಆ ಅರಿವೆಯನ್ನು ಹಾಕ್ಕೊಂಡು ಶಾಲೆ ಕಲಿತು SSLCಯಲ್ಲಿ ರ್ಯಾಂಕ್ ಮಾಡಿದ್ದಾನೆ ಅಂತಂದರೆ ನಾವು ದ್ವೇಷ ಮಾಡೋದಲ್ಲ. ನನ್ನ ಮಗ ಮಾಡೋಕ್ಕಾಗಲಾರದನ್ನು ವಿಧವೆಯ ಮಗ ಮಾಡ್ಯಾನಂತ ಹೇಳಿ ನಿನ್ನ ಮಗನಿಗೆ ಕೊಡಿಸುವ ಬಟ್ಟೆಯನ್ನು ಆ ವಿಧವೆಯ ಮಗನಿಗೆ ಕೊಡಿಸಿದ್ದಾದ್ರೆ, ನಿನ್ನ ಮಗನಿಗೆ ತರುವ ಪುಸ್ತಕಗಳ ಜೊತೆಗೆ ನೋಟ್ ಪುಸ್ತಕಗಳನ್ನು ಆ ಹುಡುಗನಿಗೆ ನೀಡೋದಾದರೆ ಎಲ್ಲಿ ಗುಡಿ ಗುಂಡಾರಗಳಲ್ಲಿ ದೇವರನ್ನು ಕಾಣಬೇಕೇನು? ಸೇವಾ ಮಾಡುವ ಕೈಗಳಲ್ಲಿ ಅದು ಅಲ್ಲಿ ಕಾಣಬೇಕು. ಅದಕ್ಕೆ ಗಾಂಧಿ ಮಹಾತ್ಮ ಹೇಳ್ತಾ ಇದ್ದರು, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಮೇಲು ಅಂತೆ. ಬರೇ ಪ್ರಾರ್ಥನಾ ಮಾಡಿದರೆ ಬಾಯಿ ಒಳಗೆ ಗಂಗಾಧರ ಗೌರಿ ಹರ ಕದ್ಕೊಂಡು ಹೋದ ಎಮ್ಮೀಕರ, ಏನು ಪ್ರಯೋಜನ? ಬಾಯಿ ಒಳಗೆಲ್ಲ ರಾಮನಾಮ ಜಪ, ಮುಂಜಾನೆ ಎದ್ರ ಮಂದಿ ಹನ ಗಪ್ಪ, ಏನು ಮಾಡೋದು? ಹೇಸಿ ಪಾಪ ತನ್ನೊಳಗಿಟ್ಕೊಂಡು ಕಾಸಿಗೆ ಹೋದ್ರಲ್ಲಿ ಏನದ? ದೊಡ್ಡದಾದ ವಾಹನದ ಮೇಲೆ, ಕಾರಿನ ಮೇಲೆ ಮಾತೃಛಾಯಾ ಮಾತೃದೇವೋ ಭವ ಅಂತ ಬರ್ಕೊಂಡು ತಾಯಿಯನ್ನು ವೃದ್ಧಾಶ್ರಮದಾಗಿಟ್ಟರೆ ಏನು ಪ್ರಯೋಜನ? ಉಪಕಾರ ಮಾಡಬೇಕಲ್ಲ. ಮನೆ ಒಳಗೆ ತಂಗಳನ್ನ ತಿಂದ ನಾಯಿ ಆ ಮನೆಯನ್ನು ಕಾಯ್ತದ. ನಮ್ಮನ್ನು ಉಣಿಸಿ ತಿನಿಸಿ ಬೆಳೆಸಿ ಎದೆಯ ರಕುತವನ್ನೇ ಹಾಲು ಮಾಡಿ ಕುಡಿಸಿ ಉನ್ನತ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ತಾಯಿ ತಂದೆಗಳಿಗೆ ಕೊನೆಗಾಲದವರೆಗೆ ನಾವೊಂದಿಷ್ಟು ಅವರನ್ನು ಚೆನ್ನಾಗಿ ನೋಡ್ಕೋಬೇಕಲ್ಲ. ಭಾಳ ಕಡೆ ನಾವು ನೋಡ್ತೀವಿ, ಅತ್ತೆ ತೀರಿ ಹೋದ ಮೇಲೆ ಅತ್ತೆದೊಂದು ದೊಡ್ಡದೊಂದು ಗೋಲ್ಡನ್ ಫ್ರೇಮ್ ಹಾಕಿಸಿ ಒಂದು ಫೋಟೋವನ್ನು ಮಾಡಿ ಅವಳಿಗೊಂದು ಹಾರ ಹಾಕಿ ಸೀರೆ ಏರಿಸ್ತೀವಿ. ಸೀರೆ ಅಂಥದ್ದು ನಂತರ ನಾವು ಉಡಲಿಕ್ಕೆ ಯೋಗ್ಯ ಆಗುವಂಥದ್ದು. ಆ ಸೀರೆಯನ್ನು ಏರಿಸಿ 2 ಊದುಬತ್ತಿ ಬೆಳಗಿ ಎಡೆ ಮಾಡ್ತೀವಿ. ನಮ್ಮ ಅತ್ತೆಯ ಆರಾಧನೆ ಅಂತ ಹೇಳ್ತೀವಿ. ಆ ಅತ್ತೆ ಫೋಟೋದಲ್ಲಿ ನಗುತ್ತಿರಬಹುದು, ಮೊದಲೇ ಇದನ್ನು ನನಗೆ ನೀ ಮಾಡಿದ್ರೆ ಈ ಸೀರೆ ಏರಿಸಿ ಈ ಸೀರೆ ಕೊಡುವ ಕೆಲಸ, ಈ ಎಡೆ ನೀಡುವ ಕೆಲಸ ನಾನು ಜೀವಂತಿರುವಾಗ ಮಾಡಿದರೆ ನಾನು ಯಾಕೆ ಇಷ್ಟು ಬೇಗನೆ ಸತ್ತೋಕ್ಕಿದ್ದ ತಾಯಿ? ಇರುವಾಗ ನೀಡು ಅಂತ, ಇರುವಾಗ ನೀಡು. ಹಸಿದು ಬಂದ ತಂಗೆ ಅನ್ನವಿತ್ತಾದರಿಸು, ಬಗ್ಗಿತಾ ಕೈ ಕೊಟ್ಟು ಬಿದ್ದವರ ನೆತ್ತಲಿಕೆ ಎತ್ತರದ ಮನುಜನಿ ನೋವಿನಿಡೆಯಲ್ಲಿ
ನೆರವು ಹರಿಗೋಲಾಗು ಸಂಕಟದ ನದಿಯಲ್ಲಿ ಈಜು ಪರಹಿತಕ್ಕಾಗಿ ಮುದ್ದು ರಾಮ. ಕೇಶಿ ಶಿವಪ್ಪನವರು ಹೇಳ್ತಾರೆ, ಬಗ್ಗಿತ ಕೈ ಕೊಟ್ಟು ಬಿದ್ದವರ ನೆತ್ತಲಿಕೆ ಎತ್ತರದ ಮನುಜನೀ ನೋವಿನಿಳೆಯಲ್ಲಿ. ಮಾಳಿಗೆ ಮೇಲೆ ಕೂತ್ಕೊಂಡ್ರೆ 4 ಅಂತಸ್ತಿನ ಮೇಲೆ ಕೂತ್ಕೊಂಡ್ರೆ ಶ್ರೀಮಂತ ಆಗೋದಿಲ್ಲ, ದೊಡ್ಡವನಿಸ್ಕೊಳ್ಳೋದಿಲ್ಲ. ಬಗ್ಗಿತ ಕೈ ಕೊಟ್ಟು ಬಿದ್ದವರ ನೆತ್ತಲಿಕೆ ಎತ್ತರದ ಮನುಜನೀ ನೋವಿನಿಳೆಯಲ್ಲಿ. ನೆರವು ಹರಿಗೋಲಾಗು ಸಂಕಟದ ನದಿಯಲ್ಲಿ. ನೀನು ಸಂಕಟದ ನದಿಯಲ್ಲಿ ನೆರವು ಹರಿಗೋಲಾಗಪ್ಪ, ನೀನು ಸಹಾಯಕನಾಗು, ಮನುಜರಿಗೆ ಮುದ ನೀಡು, ಬಿದ್ದವರನ್ನು ಎತ್ತಪ್ಪ, ಆವಾಗ ನಿನ್ನ ಸಾರ್ಥಕ ಜೀವನ ಆಗ್ತದೆ. ಅದಕ್ಕಾಗಿ 100 ವಸಂತಗಳ ಈ ಜೀವನದಲ್ಲಿ ಸಾಧ್ಯವಾದಷ್ಟು ಪರೋಪಕಾರಕ್ಕಾಗಿ ಸೇವೆ ಸಲ್ಲಿಸೋಣ, ಮಾನವ ಜನ್ಮವನ್ನು ಸಾರ್ಥಕ್ಯಗೊಳಿಸೋಣ. ಶುಭವಾಗಲಿ. ಜೈ ಗುರು ಬಸವ.